ಗುರು ನಮಸ್ಕಾರಗಳು, ವೆಲ್ಕಮ್ ಬ್ಯಾಕ್ ಟು ರಿವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಇವತ್ತಿನ ಮ್ಯಾಚ್ ನ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ. ಇವತ್ತು ಮ್ಯಾಚ್ ನಡೀತಿರುವಂತದ್ದು ಡೆಲ್ಲಿ ವರ್ಸಸ್ ಪಂಜಾಬ್. ಗುರು ಮ್ಯಾಚ್ ನಡೀತಿರೋದು ಎಲ್ಲಿ, ಪ್ಲೇಯರ್ಸ್ ನ ಸ್ಟ್ಯಾಟ್ಸ್ ಹೇಗಿದೆ, ಪ್ಲೇಯರ್ ಪ್ರೆಡಿಕ್ಷನ್ ಏನಿದೆ, ಇವತ್ತಿಂದು ನನ್ನ ಪ್ರೆಡಿಕ್ಷನ್ ಏನಿದೆ, ಅಂಡ್ ಪಿಚ್ ರಿಪೋರ್ಟ್ ಹೇಗಿದೆ, ವೆದರ್ ರಿಪೋರ್ಟ್ ಹೇಗಿದೆ, ಎಲ್ಲವನ್ನು ಹೇಳ್ತೀನಿ ಗುರು. ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಿದ್ರೆ ವಿಡಿಯೋಗೆ ಒಂದು ಲೈಕ್ ಹಾಕ್ಬಿಟ್ಟು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಗುರು. ಇವತ್ತಿನ ಮ್ಯಾಚ್ ಅಲ್ಲಿ ಬ್ಯಾಟಲ್ಸ್ ಆಫ್ ಈಕ್ವಲ್ ಅಂತಾನೆ ಹೇಳ್ಬೋದು. ಡೆಲ್ಲಿ ವರ್ಸಸ್ ಪಂಜಾಬ್ ಇವೆರಡು ಟೀಮ್ ಗಳ ಮಧ್ಯೆ ಇವತ್ತು ಒಂದು ಬಿಗ್ ಬ್ಯಾಟಲ್ ನಡೆಯುತ್ತಂತ ಪಕ್ಕ ಅನ್ಕೊಂಡಿದ್ದೀನಿ. ಪಂಜಾಬ್ ಆಲ್ಮೋಸ್ಟ್ ಟಾಪ್ 1 ಅಲ್ಲೇ ಇದೆ ಪಾಯಿಂಟ್ ಟೇಬಲ್ ಅಲ್ಲಿ, ಡೆಲ್ಲಿ ಸ್ವಲ್ಪ ಕೆಳಗಡೆ ಇದೆ. ಸೊ ಇವತ್ತು ಮೇಲ್ ಬರ್ಲಿಕ್ಕೆ ಅಂತ ಟ್ರೈ ಮಾಡ್ತಾರೆ, ಅಂದ್ರೆ ಪಂಜಾಬ್ ನ ಸೋಲಿಸ್ಲಿಕ್ಕೆ ಅಂತ ಇವತ್ತು ಟ್ರೈ ಮಾಡ್ತಾರೆ. ಹೆಡ್ ಟು ಹೆಡ್ ಅಂತ ನೋಡಕ್ ಬಂದ್ರೆ ಇಲ್ಲಿ ಪಂಜಾಬ್ ಅಂಡ್ ಡೆಲ್ಲಿ ಟೀಮ್ ಗಳು ಎರಡು ಕೂಡ ಟೋಟಲ್ ಆಗಿ 35 ಮ್ಯಾಚಸ್ ಆಡಿದ್ದಾರೆ, ಅದು ಕೂಡ IPL ಸೀಸನ್ ಅಲ್ಲಿ. ಟೋಟಲ್ ಆಗಿ 35 ಮ್ಯಾಚ್ ಗಳಲ್ಲಿ ಎರಡು ಟೀಮ್ ಗಳು ಕೂಡ ಸಮಬಲಗರು, 17 ಅಂಡ್ 17. ಒಂದೇ ಒಂದು ಮ್ಯಾಚ್ ಮಾತ್ರ ಏನು ರಿಸಲ್ಟ್ ಇಲ್ಲದೆ ಎಂಡ್ ಕೂಡ ಆಗಿರುವಂತದ್ದು. ಇನ್ನ ಪಿಚ್ ರಿಪೋರ್ಟ್ ನ ವಿಷಯಕ್ಕೆ ಬಂದ್ರೆ ಅರುಣ್ ಜೇಟ್ಲಿ ಸ್ಟೇಡಿಯಂ, ಈ ಪಿಚ್ ಅಲ್ಲಿ ಇವತ್ತು ಮ್ಯಾಚ್ ನಡೀತಿರುವಂತದ್ದು. ಡೆಲ್ಲಿ ತನ್ನ ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚ್ ಕೂಡ ಆಡ್ತಾ ಇದೆ. ಈ ಪಿಚ್ ಬಂದ್ಬಿಟ್ಟು ಬ್ಯಾಟರ್ಸ್ ಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇನ್ನ ಬೌಲರ್ಸ್ ಅಂಡ್ ಸ್ಪಿನ್ನರ್ಸ್ ಅಂತ ತಗೊಂಡ್ರೆ ಇವತ್ತು ಸ್ಪಿನ್ನರ್ಸ್ ಗಳು ತಮ್ಮ ಕೈ ಚಳಕದಿಂದ ವಿಕೆಟ್ ಗಳನ್ನ 1 by 1 ಪಟಾಪಟ ಅಂತ ತೆಗಿಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನ ಇವತ್ತು ಈ ಪಿಚ್ ಅಲ್ಲಿ ಯಾರು ಟಾಸ್ ಗೆಲ್ತಾರೆ ಅಲ್ವಾ, ಅವರು ಇವತ್ತು ಆಲ್ಮೋಸ್ಟ್ ಬ್ಯಾಟಿಂಗ್ ತಗೋಬಹುದು, ಬೌಲಿಂಗ್ ಕೂಡ ತಗೋಬಹುದು. ಬಟ್ ನನ್ನ ಪ್ರೆಡಿಕ್ಷನ್ 90% ಇವತ್ತು ಯಾವ ಟೀಮ್ ಟಾಸ್ ಗೆಲ್ಲುತ್ತೆ ಅವ್ರು ಇವತ್ತು ಬ್ಯಾಟಿಂಗ್ ಕೂಡ ತಗೊಂತಾರೆ, ಮೊದಲನೇ ಬ್ಯಾಟಿಂಗ್. ಇನ್ನ ವೆದರ್ ರಿಪೋರ್ಟ್ ನ ವಿಷಯಕ್ಕೆ ಬಂದ್ರೆ ಇವತ್ತು ಮಳೆ ಆಗುವ ಸಾಧ್ಯತೆ 0% ಅಂತಾನೆ ಹೇಳ್ಬೋದು. ಹಾಗಾಗಿ ಮ್ಯಾಚ್ ಫುಲ್ಲಿ ಆಗಿ ನಡೆಯುತ್ತೆ ಅಂಡ್ ಫ್ಯಾನ್ಸ್ ಗಳಿಗೆ ಇವತ್ತು ಹಬ್ಬ ಅಂತ ಹೇಳ್ಬೋದು. ಬೇರೆ ದಿನಗಳಲ್ಲಿ ಸಂಡೇ ಹೊತ್ತು ಮ್ಯಾಚ್ ಇದ್ದಾಗ ಮಾತ್ರ ಸೂಪರ್ ಸಂಡೇ ಅಂತ ಹೇಳ್ತಾ ಇದ್ವಿ, ಬಟ್ ಈಗ IPL ಸೀಸನ್, ಸೊ ಎವ್ರಿ ಡೇ ಸೂಪರ್ ಡೇ ಅಂತ ಹೇಳ್ಬೋದು. ಸೊ ಇವತ್ತು ಡಬಲ್ ಮ್ಯಾಚ್ ಇರುವಂತದ್ದು. ಮೊದಲನೇ ಮ್ಯಾಚ್ ನ ಪ್ರಿವ್ಯೂ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಗುರು, ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಸೊ ಆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಹೊರಗಡೆ ನಿಮಗೆ ಸೌಂಡ್ ಕೇಳ್ತಿರ್ಬೋದು, ಈ ಕಸದ ಗಾಡಿ ಬರುತ್ತಲ್ವಾ ನಗರಸಭೆ ಅವ್ರದ್ದು, ಸೊ ಅದರದ್ದು ಸೌಂಡ್ ಕೇಳ್ತಾ ಇದೆ. ಬಟ್ ಇಲ್ಲಿ ಪರವಾಗಿಲ್ಲ, ಆದ್ರೂ ಕೂಡ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಇವ್ರು ಇದು ಸೌಂಡ್ ಹಾಕೋ ಬಂದ್ಬಿಟ್ರೆ ಬೆಳಗ್ಗೆ ಕೈ ಅಂತ ಅಲ್ಲಿ, ಪರವಾಗಿಲ್ಲ ಹಾಕೊಂಡ್ ಬರ್ಲಿ, ನಮ್ಗೆ ತೊಂದ್ರೆ ಏನಿಲ್ಲ. ಬಟ್ ಈ ಟೈಮಲ್ಲಿ ವಿಡಿಯೋ ಮಾಡ್ತಾ ಇರೋದು ನನ್ ಪಾರ್ಟ್ ಅಂತ ಅನ್ಕೋಬಹುದು ಅಷ್ಟೇನೆ. ಇನ್ನ ಪ್ಲೇಯರ್ಸ್ ನ ಸ್ಟಾಟ್ಸ್ ನ ವಿಷಯಕ್ಕೆ ಬಂದ್ರೆ ಗುರು, ಮೊದಲನೇದಾಗಿ ನಾನು ಪಂಜಾಬ್ ಕಿಂಗ್ಸ್ ಈ ಟೀಮ್ ನ ತಗೊಳ್ತೀನಿ. ಶ್ರೇಯಸ್ ಅಯ್ಯರ್ ಪಂಜಾಬ್ ಕಿಂಗ್ ಕಡೆ ಒಳ್ಳೆ ಬ್ಯಾಟಿಂಗ್ ಕೂಡ ಆಡ್ತಿರುವಂತದ್ದು ಪ್ರತಿ ಮ್ಯಾಚ್ ಕೂಡ. ಬಟ್ ಇವತ್ತು ನನ್ನ ಪ್ರೆಡಿಕ್ಷನ್ ಏನು ಅಂದ್ರೆ ಇವತ್ತು ಶ್ರೇಯಸ್ ಅಯ್ಯರ್ ಆಡಲ್ಲ ಅನ್ಕೊಳ್ತೀನಿ. ಬಟ್ ಹೇಳಂಗಿಲ್ಲ, ಆಡ್ಲೂಬಹುದು. ಬಟ್ 20 ರನ್ ಒಳಗಡೆ ಔಟ್ ಆದ್ರೆ ಔಟ್ ಆದಂಗೆ, 20 ರನ್ ಮೇಲೆ ಹೊಡೆದ್ರೆ ಮಾತ್ರ ಪಕ್ಕ 50 ಅಂತೂ ಮಾಡೇ ಮಾಡ್ತಾರೆ ಈ ಮನುಷ್ಯ ಇವತ್ತು. ಹರ್ಷದೀಪ್ ಸಿಂಗ್ ಇವರು ಈ ಪಿಚ್ ಅಲ್ಲಿ ಗುಡ್ ಸ್ಟಾಟ್ಸ್ ನ ಮೇಂಟೈನ್ ಮಾಡಿರುವಂತದ್ದು. ಸೊ ಇವತ್ತು ಮಿನಿಮಮ್ 2 ವಿಕೆಟ್ ಅಂತೂ ತೆಗಿಬಹುದು ಅಂತ ನನ್ನ ಪ್ರೆಡಿಕ್ಷನ್. ಇನ್ನ ಪಂಜಾಬ್ ಟೀಮ್ ನ ಕೂಪರ್ ಕಾನ್ಲೆ ಅವರು, ಇವರ ಬ್ಯಾಟ್ ಇಂದ ಒಳ್ಳೆ ಸ್ಕೋರ್ ಕೂಡ ಬರಬಹುದು, ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಅಂತ ಹೇಳ್ತೀನಿ ಇವತ್ತು. ಬಟ್ ನಾನಲ್ಲಿ ಪ್ಲೇಯರ್ ಪ್ರಿಡಿಕ್ಷನ್ ಜಾಸ್ತಿ ಕೊಡ್ಲಿಕ್ಕೆ ಹೋಗಲ್ಲ ಗುರು. ಯಾಕೆಂತ ಹೇಳಿದ್ರೆ ಪ್ಲೇಯರ್ ಪ್ರಿಡಿಕ್ಷನ್ ಲಾಸ್ಟ್ 4 ಮ್ಯಾಚ್ ಇಂದ ನಾನಂತ ನೋಡ್ಬಿಟ್ಟಿದ್ದೀನಿ ಗುರು, ಹೇಳ್ತಾ ಹೋಗ್ತೀನಿ, ಅವ್ರು ಆಡೋ ಚಾನ್ಸ್ ಇದ್ರು ಕೂಡ ಆಡೋದಿಲ್ಲ. ಸೊ ಹಾಗಾಗಿ ಪ್ಲೇಯರ್ ಪ್ರಿಡಿಕ್ಷನ್ ನ ಬಿಟ್ಬಿಡ್ತೀನಿ ಸದ್ಯಕ್ಕೆ. ಮ್ಯಾಚ್ ಪ್ರಿಡಿಕ್ಷನ್ ಮಾತ್ರ ನಾನು ಗೆಸ್ ಮಾಡಬಹುದು, ಇಂಥ ಟೀಮ್ ಗೆಲ್ಬಹುದು ಅಂದ್ಬಿಟ್ಟು. ಮಿಸ್ ಆದ್ರೆ ಅದು ಕೂಡ ಹೊಗೆನೆ ಮ್ಯಾಚ್ ಪ್ರಿಡಿಕ್ಷನ್. ಇನ್ನ ಡೆಲ್ಲಿ ಕಡೆಯ ಪ್ಲೇಯರ್ಸ್ ನ ಸ್ಟಾಟ್ಸ್ ನ ನೋಡೋದಾದ್ರೆ ನಮ್ಮ KL ರಾಹುಲ್ ಕನ್ನಡಿಗ ಅಂತ ಹೇಳ್ಬೋದು. ಲಾಸ್ಟ್ ಮ್ಯಾಚ್ RCB ಮೇಲೆ ಒಳ್ಳೆ ಸ್ಕೋರ್ ಕೂಡ ಮಾಡಿರುವಂತದ್ದು. ಸೊ ಇವತ್ತು ಕೂಡ ಡೆಲ್ಲಿ ಪಿಚ್ ಅವ್ರದೇ ಹೋಮ್ ಗ್ರೌಂಡ್ ಕೂಡ. ಸೊ ಹಾಗಾಗಿ ಇವತ್ತು ಪಂಜಾಬ್ ವಿರುದ್ಧ ಬ್ಯಾಟಿಂಗ್ ಕೂಡ ಆಡಬಹುದು, ಒಳ್ಳೆ ಗುಡ್ ನಾಕ್ ಕೂಡ ಬರುವಂತದ್ದು ಅಂಡ್ ವಿನ್ ಕೂಡ ಮಾಡುವಂತದ್ದು ಅಂತ ನನ್ನ ಪ್ರಿಡಿಕ್ಷನ್. ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್ ಇವರಿಂದ ವಿಕೆಟ್ ಗಳನ್ನ ಬೀಳ್ಬಹುದು ಅಂತ ನನ್ನ ಪ್ರಿಡಿಕ್ಷನ್, ಇವರಿಬ್ಬರಿಂದನೂ ಕೂಡ. ಸೊ ನೋಡೋಣ ಇವತ್ತು ಯಾರು ವಿನ್ ಆಗಬಹುದು ಅಂದ್ಬಿಟ್ಟು. ಇನ್ನ ಡೇವಿಡ್ ಮಿಲ್ಲರ್ ಗುರು ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಇವರು. ಸೊ ಹಾಗಾಗಿ ಎಲ್ಲರೂ 2-3 ವಿಕೆಟ್ ಹೋದ್ರೆ ಬರುವಂತದ್ದು ಇವರೇನೆ. ಇನ್ ಕೇಸ್ ಯಾರಾದ್ರೂ 2-3 ವಿಕೆಟ್ ಹೋಯ್ತು ಡೆಲ್ಲಿ ಕಡೆ ಅಂದ್ರೆ ಬರುವಂತದ್ದು ಡೇವಿಡ್ ಮಿಲ್ಲರ್ ಅವರೇ. ಇವ್ರದಂತೂ ಒಡಿಬಡಿ ಆಟ. ಲಾಸ್ಟ್ ನೋಡಿದ್ರಲ್ವಾ, 1 ರನ್ ಸೋಲ್ಸಿದ್ರು. ಅದೇ RCB ಮೇಲೆ ಲಾಸ್ಟ್ ಓವರ್ ಬಂದ್ರು 3-4 5ನೇ ಬಾಲ್ 6 ಹೊಡೆದ್ಬಿಟ್ಟು ವಿನ್ ಮಾಡ್ತಾ ಬಿಟ್ರು. ಸೊ ಇವತ್ತು ಕೂಡ ಇನ್ ಕೇಸ್ ಅವ್ರ ಬಂದ್ರೆ ಮಿಡಲ್ ಆರ್ಡರ್ ನಲ್ಲಿ ಭರ್ಜರಿ ಬ್ಯಾಟಿಂಗ್ ಕೂಡ ಮಾಡಬಹುದು ಅಂತ ನನ್ನ ಪ್ರೆಡಿಕ್ಷನ್. ಡೇವಿಡ್ ಮಿಲ್ಲರ್ ಮೇಲೆ ನಿರೀಕ್ಷೆ ಅಂತೂ ಇದ್ದೇ ಇದೆ ಇವತ್ತು. ಇನ್ನ ಪಂಜಾಬ್ ಕಡೆ ಹರ್ಷದೀಪ್ ಸಿಂಗ್ ಏನಿದೆ ಗುರು, ಇವರಂತೂ ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತ ಹೇಳ್ಬೋದು ಗುರು. ಫೈನಲ್ ಓವರ್ ಆಗಿ ಬಂದ್ರೆ ಮಾತ್ರ ಪಕ್ಕ ವಿಕೆಟ್ ಅಂತೂ ಬಿದ್ದೇ ಬೀಳುತ್ತೆ ಇವರಿಗೆ. ಇವತ್ತು ಕೂಡ ಇವರಿಗೆ ನನ್ನ ಪ್ರಕಾರ 1 ಅಥವಾ 2 ಮ್ಯಾಕ್ಸಿಮಮ್ 3 ಬೀಳ್ಬಹುದು. ಬಟ್ ನನ್ನ ಪ್ರೆಡಿಕ್ಷನ್ ಏನಂದ್ರೆ 2 ವಿಕೆಟ್ ಅಂತ ಬಿದ್ದೇ ಬೀಳುತ್ತೆ. ಫೈನಲ್ ಆಗಿ ಮ್ಯಾಚ್ ಪ್ರೆಡಿಕ್ಷನ್ ವಿಷಯಕ್ಕೆ ಬಂದ್ರೆ ನೀವೆಲ್ಲ ವೇಟ್ ಮಾಡ್ತಿದ್ದೀರಾ, ಮ್ಯಾಚ್ ಪ್ರೆಡಿಕ್ಷನ್ ಕೊಡು ಗುರು, ಇವತ್ತು ಯಾವ ಟೀಮ್ ವಿನ್ ಆಗಬಹುದು ಅಂತ ನೋಡೋದಾದ್ರೆ ಇವತ್ತು ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಡೆಲ್ಲಿಗೆ ತಮ್ಮ ಹೋಮ್ ಪಿಚ್ ಅಂತ ಹೇಳ್ಬೋದು. ಸೊ ಇವತ್ತು ಮ್ಯಾಚ್ ಗೆಲ್ಲುವಂತದ್ದು ಯಾರು ಅಂತ ಹೇಳಿದ್ರೆ, ಟಾಸ್ ನಾಗಿದ್ದು ಯಾವ ಟೀಮ್ ಬ್ಯಾಟಿಂಗ್ ತಗೊಳುತ್ತೆ ಅದೇ ಟೀಮ್ ಇವತ್ತು 90% ವಿನ್ ಆಗೋದು. ಅಂಡ್ ಇನ್ನೊಂದ್ ಕಡೆ ನೋಡೋದಾದ್ರೆ ಇವತ್ತು ಡೆಲ್ಲಿ ಅವರ ಹೋಮ್ ಗ್ರೌಂಡ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಡೆಲ್ಲಿನ ನಾನು ಇವತ್ತು ಪ್ರಿಡಿಕ್ಷನ್ ಮಾಡ್ತೀನಿ ಗುರು, ಪಂಜಾಬ್ ಮೇಲೆ
ಡೆಲ್ಲಿ ಅವರು ಇವತ್ತು ಈಸಿಯಾಗಿ ವಿನ್ ಆಗ್ತಾರೆ ಅಂತಾನೆ ಹೇಳ್ತೀನಿ. ಸೊ ಎರಡು ಟೀಮ್ ಗಳಿಗೂ ಆಲ್ ದ ಬೆಸ್ಟ್ ನ ಹೇಳ್ತಾ ಈ ವಿಡಿಯೋಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ನ ಕೇಳ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ನೀವಿನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ವಿಡಿಯೋಗೆ ಒಂದು ಲೈಕ್ ಹಾಕ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಬಾಯ್.